ಕನ್ನಡ ಚಿತ್ರಗಳ ಮಾರುಕಟ್ಟೆ ದಿನದಿಂದ ದಿನಕ್ಕೆ ಹೆಚ್ಚು ವಿಸ್ತರಣೆ ಪಡೆಯುತ್ತಿದೆ. ಕೇವಲ ಪರಭಾಷಾ ಸಿನಿಮಾಗಳೇ ಕನ್ನಡಕ್ಕೆ ರೀಮೇಕ್ ಆಗ್ತಿವೆ ಎಂದು ಮಾತನಾಡುತ್ತಿದ್ದ ಕನ್ನಡಿಗರು ಈಗ ನಮ್ಮ ಭಾಷೆಯ ಸಿನಿಮಾಗಳು ಇತರೆ ಭಾಷೆಗಳಲ್ಲಿ ರೀಮೇಕ್ ಆಗ್ತಿವೆ ಎಂದು ಮಾತನಾಡುತ್ತಿದ್ದಾರೆ. ಅದಕ್ಕೆ ಕಾರಣ ಉಳಿದವರು ಕಂಡಂತೆ, ರಾಮ ರಾಮ ರೇ, ಕಿರಿಕ್ ಪಾರ್ಟಿ, ಇನ್ನು ಮುಂತಾದ ಯಶಸ್ವಿ ಸಿನಿಮಾಗಳು ಮತ್ತು ಇತ್ತೀಚಿನ ಕನ್ನಡ ಚಿತ್ರಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್. ಹೌದು, ಅಂದಹಾಗೆ ಈಗ ಕನ್ನಡ ಚಿತ್ರಗಳ ಪಾಪ್ಯುಲಾರಿಟಿ ಇನ್ನೂ ಒಂದು ಹೆಜ್ಜೆ ಮುಂದೆ ಸಾಗಿದ್ದು, ಯಶ್ ಕೆಜಿಎಫ್ ಚಿತ್ರ ಅದಕ್ಕೆ ಸಾಕ್ಷಿಯಾಗಿದೆ. ಯಾಕಂದ್ರೆ ಖ್ಯಾತ ಹಿಂದಿ ಸಿನಿಮಾ ವಿಮರ್ಶಕ, ಪತ್ರಕರ್ತ ಹಾಗೂ ಚಲನಚಿತ್ರಗಳ ವಾಣಿಜ್ಯ ವಿಶ್ಲೇಷಕ ತರಣ್ ಆದರ್ಶ್ ಅವರು ಯಶ್ ಅಭಿನಯದ ಕನ್ನಡ ಚಿತ್ರ ಕೆಜಿಎಫ್ ಫಸ್ಟ್ ಲುಕ್ ಅನ್ನ ತಮ್ಮ ಟ್ವಿಟರ್ ಪೇಜ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ತರುಣ್ ಆದರ್ಶ್ ಈ ಹಿಂದೆಯೂ ಯಶ್ ಅವರೊಂದಿಗೆ 2015ರ ಸೈಮಾ ಪ್ರಶಸ್ತಿ ಪ್ರದಾನ ಸಮಾರಂಭ ಸಂದರ್ಭದಲ್ಲಿ ಕ್ಲಿಕ್ಕಿಸಿದ ಫೋಟೋ ಮತ್ತು ಕೆಜಿಎಫ್ ಚಿತ್ರ ಲಾಂಚ್ ಮಾಡಿದ ಸಂದರ್ಭದ ಫೋಟೋಗಳನ್ನು ತಮ್ಮ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ರು. ಇನ್ನೊಂದು ವಿಶೇಷತೆ ಅಂದ್ರೆ ಯಶ್ ನಟನೆಯ ಕೆಜಿಎಫ್ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಮಾಡಿರುವುದು ಕನ್ನಡಿಗರಿಗೆ ಹೆಚ್ಚು ಹೆಮ್ಮೆ ತರಿಸಿದೆ. ಅಲ್ಲದೆ ಬಾಲಿವುಡ್ನಲ್ಲಿ ಯಶ್ ಕೆಜಿಎಫ್ ಚಿತ್ರ ಕೇವಲ ಫಸ್ಟ್ ಲುಕ್ ನಿಂದಲೇ ಸೌಂಡ್ ಮಾಡ್ತಿದ್ದು, ಕನ್ನಡ ಚಿತ್ರ ಮತ್ತು ಯಶ್ ಪಾಪ್ಯುಲಾರಿಟಿ ಬಗ್ಗೆ ಅಭಿಮಾನಿಗಳಲ್ಲಿ ಸಂತಸ ತಂದಿದೆ. ತರಣ್ ಆದರ್ಶ್ ತಮ್ಮ ಟ್ವಿಟರ್ ಪೇಜ್ನಲ್ಲಿ ಪೋಸ್ಟ್ ಮಾಡಿರುವ ಯಶ್ ಕೆಜಿಎಫ್ ಫಸ್ಟ್ ಲುಕ್ ಇದುವರೆಗೆ 317 ಬಾರಿ ರೀಟ್ವೀಟ್ ಆಗಿದ್ದು 1.6 ಸಾವಿರ ಲೈಕ್ ಪಡೆದಿದೆ. ಯಶ್ ಅಭಿನಯದ ಕೆಜಿಎಫ್ ಚಿತ್ರದ ಫಸ್ಟ್ ಲುಕ್ ಏಪ್ರಿಲ್ 3ರ ಸಂಜೆ 6 ಗಂಟೆಗೆ ಬಿಡುಗಡೆಯಾಗಿತ್ತು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ. ಟಾಪ್ ಕನ್ನಡ ಟಿವಿ ಟಾಪ್ ಕನ್ನಡ ಟಿವಿ ಎಲ್ಲ ಇನ್ಫಾರ್ಮೇಶನ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಟಾಪ್ ಕನ್ನಡ ಟಿವಿ.